ಸೂರ್ಯನ ರಾಶಿ ಸಂಚಾರದಿಂದ ಸಿಂಹ ರಾಶಿಗೆ ಪರಿವರ್ತನೆ ಆಗುತ್ತೆ 6ನೇ ಮನೆಗೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಈ ವಾರ ಒಂದು ಸ್ವಲ್ಪ ಕೆಲಸಗಳು ಆಗ್ತಾ ಇದೆ ಅನ್ನುವಂಥ ಫೀಲಿಂಗ್ ಬರುತ್ತೆ. ಹೋದ ವಾರ ಏನಾಗಿತ್ತು? ಕೆಲಸದಲ್ಲಿ ವಿಳಂಬ, ಕಾರ್ಯದಲ್ಲಿ ವಿಘ್ನಗಳು, ಸಾಕಷ್ಟು ಮಾನಸಿಕ ಕಿರಿಕಿರಿ, ಅಶಾಂತಿ ಇದೆಲ್ಲ ಆಗಿತ್ತು. ಆದರೂ ಕೂಡ ಈಗ ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಮಕರ ರಾಶಿ, ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿಯವರಿಗೆ ಒಂದು ಸ್ವಲ್ಪ ಈ 6 ತಿಂಗಳು ಫ್ಲಕ್ಚುಯೇಷನ್ ಇದ್ದೇ ಇರುತ್ತೆ. ರೆಟ್ರೋಗ್ರೇಡ್ ಆಗಿರೋದ್ರಿಂದ ತಾಪಗಳು, ಒಂದು ರೀತಿಯ ಕಷ್ಟಗಳು, ಜಾಸ್ತಿ ಉಲ್ಬಣ ಆಗುವಂಥ ಸ್ಥಿತಿಗತಿಗಳು ನಿರ್ಮಾಣ ಆಗಿಬಿಡುತ್ತೆ ಡಿಸೆಂಬರ್ 31ರವರೆಗೂ. ಅದಿರುತ್ತೆ, ತಾಳ್ಮೆಯಿಂದ ನೀವು ನಡಿಬೇಕಾಗತ್ತೆ. ಕೇತು ಕೂಡ ಈ ವಾರ ಕಂಜೆಷನ್ ಆಗಿರೋದ್ರಿಂದ ಸೂರ್ಯ ಮತ್ತು ಕೇತುವಿನ ಒಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಅದನ್ನು ಮೀರಿ ಈ ವಾರ ಏನಾಗುತ್ತೆ ಅಂದರೆ ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂತ ಧೈರ್ಯ ಮಾಡಿ ನೀವು ಮುನ್ನುಗ್ಗಿದಾಗ ನಿಮ್ಮ ವೃತ್ತಿ, ವ್ಯಾಪಾರ ಮತ್ತು ಸಾಂಸಾರಿಕ ದಾರಿಗಳು ಕ್ಲಿಯರ್ ಆಗಿರುತ್ತೆ. ಅಯ್ಯೋ ಹಿಂಗಾಯ್ತಲ್ಲ, ಅದು ಹಿಂಗಾಯ್ತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ರೆ ವಾರ ಪೂರ್ತಿ ಹಂಗೆ ಕೊಡಬೇಕು. ಮೊದಲು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ, ಕಾನ್ಸಂಟ್ರೇಷನ್ ಮಾಡಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ಮೊದಲು ನನ್ನ ವೃತ್ತಿ, ಮೊದಲು ನನ್ನ ಕೆಲಸಕ್ಕೆ ನಾನು ನ್ಯಾಯ ಒದಗಿಸ್ತೀನಿ ಅಂತ ನೀವು ಧೈರ್ಯವಾಗಿ ಮುನ್ನುಗ್ಗಿದಾಗ ಭಗವಂತನಿಗೆ ಕಷ್ಟ ಬಿಟ್ಬಿಡಿ, ಆತ ನೋಡ್ತಾನೆ. ಶ್ರೀಕೃಷ್ಣ ಹೇಳಿರುವಂಥದ್ದು ಕೆಲಸ ನೀನು ಮಾಡು, ಫಲ ನನಗೆ ಬಿಡು ಅಂಥೇಳಿ. ಹಾಗಾಗಿ ಆ ಒಂದು ವಿಶೇಷವಾದಂಥ ಅನುಗ್ರಹ ನಿಮಗೆ ಬೇಕಾಗತ್ತೆ, ದೈವಿ ಅನುಗ್ರಹ ಅಂತ ಹೇಳಿ ಭಗವಂತನನ್ನು ನಂಬಿ ನೀವು ಮುಂದೆ ನಡಿಬೇಕಾಗುತ್ತೆ. ಬುಧನ ಅನುಗ್ರಹದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ ದಾಂಪತ್ಯದಲ್ಲಿ ನಿಮ್ಮ ಸಂಗಾತಿಯ ಸಪೋರ್ಟ್ ಸಿಗುತ್ತೆ ಅಂತ ಬರುತ್ತೆ. ನೋಡಿ, ಒಂದು ಖುಷಿಯ ಸಮಾಚಾರ. ನೀವು ಕಷ್ಟದಲ್ಲಿ, ಕಣ್ಣೀರಿನಲ್ಲಿ ಸೋತು ಕೂತಾಗ ನಿಮ್ಮ ಹೆಂಡತಿ ಆಗಲಿ, ಮೀನರಾಶಿಯವರಿದ್ದರೆ ಅಥವಾ ನೀವೇನಾದರೂ ಮೇಷರಾಶಿಯವರಾಗಿದ್ದರೆ ಗಂಡ ಆಗಲಿ, ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡು ಹೋಗುವಂತಹ ಒಂದು ಸೌಹಾರ್ದ ವಾತಾವರಣ ದಾಂಪತ್ಯದಲ್ಲಿ ಕಾಣಿಸುತ್ತೆ. ಶುಕ್ರನ ಒಂದು ಸಂಚಾರದಿಂದ ಏನಾಗುತ್ತೆ ಅಂದರೆ ಇಲ್ಲಿ ನೀವು ಅಕಸ್ಮಾತ್ ಮನೆಯ ನಿಮ್ಮ ಸ್ತ್ರೀಯರು ಅವರು ಶುಕ್ರನನ್ನು ಪ್ರತಿನಿಧಿಸ್ತಾರೆ. ಅವರು ಹೇಳುವಂತಹ ಮಾತನ್ನು ಮೀರಬೇಡಿ, ಅವರು ಹಾಕಿದಂಥ ಗೆರೆಯನ್ನು ಈ ವಾರ ದಾಟಬೇಡಿ ಅಂತ ಹೇಳುತ್ತೆ. ಯಾಕೆ ಅಂತಂದರೆ ಇಲ್ಲಿ ಶುಕ್ರ ನಿಮಗೆ ಪ್ರಬಲವಾದಂತಹ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುತ್ತೆ. ಎಕ್ಸಾಂಪಲ್, ನೀವು ಕೆಲಸಕ್ಕೆ ಹೊರಟಿರ್ತೀರಾ, ಯಾರೋ ನಿಮ್ಮ ಮನೆಯ ಸ್ತ್ರೀಯರು ಹೇಳ್ತಾರೆ, ಬೇಡ ಇವತ್ತೊಂದು ಸ್ವಲ್ಪ ಗಾಡಿ ತೊಗೊಂಡು ಹೋಗಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ. ಅವರು ಮಾತಿಗೆ ವಿರುದ್ಧವಾಗಿ ಹೋದರೆ ಅಪಘಾತ ಗ್ಯಾರಂಟಿ. ಅವ್ರು ಹೇಳ್ತಾರೆ, ಈ ಹಣವನ್ನು ಅವರಿಗೆ ಸಾಲದ ರೂಪದಲ್ಲಿ ಕೊಡಬೇಡಿ ಅಥವಾ ಸಾಲ ತೊಗೋಬೇಡಿ, ಒಂದು ವಾರ ಅವಾಯ್ಡ್ ಮಾಡಿ. ಬೇಡ, ಅವಾಯ್ಡ್ ಮಾಡಿ. ಮನೆಯ ಹೆಣ್ಮಕ್ಳ ಮಾತನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ವಾರ ಕೇಳಬೇಕಾಗತ್ತೆ. ಹೆಣ್ಮಕ್ಳಂತಲ್ಲ, ಶುಕ್ರನಿಗೆ ಪ್ರತಿನಿಧಿಸೋದ್ರಿಂದ ಶುಕ್ರ ನಿಮಗೆ ಅಲರ್ಟ್ ಮಾಡುವಂಥದ್ದು, ಅದನ್ನು ಸ್ವಲ್ಪ ನೋಡಬೇಕಾಗತ್ತೆ. ಇನ್ನು ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ವಾರ ಒಂದು ಗೋಲ್ಡನ್ ವಿಂಡೋ ಓಪನ್ ಆಗುತ್ತೆ ಅಂತ ತೋರಿಸುತ್ತೆ ಗುರುಗ್ರಹದ ಸಂಚಾರದಿಂದ. ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಗುರುವಿಗೆ ಶರಣಾಗಬೇಕು. ಗುರು ಯಾರು? ಗುರು ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಗುರುದೇವ ದತ್ತರಿರಬಹುದು, ಹೀಗೆ ಶ್ರೀಧರ ಸ್ವಾಮಿಗಳಿರ್ಬೋದು. ನೀವು ಯಾರನ್ನು ಗುರು ಅಂತ ಆರಾಧನೆ ಮಾಡ್ತೀರಿ ಅವರಿಗೆ ಸೇವೆ. ಗುರುವಾರ ವಿಶೇಷವಾಗಿ ಅವರ ಮಂದಿರಕ್ಕೆ ಹೋಗುವಂಥದ್ದು, ಅವರಿಗೆ ಸಂಬಂಧಪಟ್ಟಂಥ ಮಂತ್ರಗಳ ಪಠಣೆಯನ್ನು ಮಾಡುವಂಥದ್ದು, ಹಳದಿ ಹಣ್ಣುಗಳು, ಹಳದಿ ಬಣ್ಣದ ಹೂಗಳು, ಈ ರೀತಿ ಸಮರ್ಪಣೆ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಳಿ. ಆಮೇಲೆ ಈ ವಾರದಲ್ಲಿ ಮುಂದಿನ ವಿಚಾರಗಳನ್ನು ನೋಡಲಿಕ್ಕಾಗಿ ರವಿ ಮತ್ತು ಕೇತು, ಸೂರ್ಯ ಕೇತು ಇಲ್ಲಿ ಕಾಂಬಿನೇಷನ್ನಲ್ಲಿ ಬಂದಿರೋದ್ರಿಂದ ಏನಾಗುತ್ತೆ ಅಂತಂದರೆ ಮೈನರ್ ಹೆಲ್ತ್ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಅದನ್ನು ನೀವು ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡಬೇಡಿ, ಇಗ್ನೋರ್ ಮಾಡಬೇಡಿ, ತಕ್ಷಣ ವೈದ್ಯರನ್ನು ಕಾಣಬೇಕಾಗತ್ತೆ. ಅದೇ ರೀತಿ ಇಲ್ಲಿ ಸಡನ್ನಾಗಿ ಡಿಸಿಷನ್ಗಳನ್ನು ತಗೋಬೇಡಿ. ವಾರದಲ್ಲಿ ತಕ್ಷಣ ನಿರ್ಧಾರ ತಗೊಳ್ಳುವಂಥದ್ದು ಮಾಡಿ ಕೈ ಸುಟ್ಕೋಬೇಡಿ. ಸ್ವಲ್ಪ ಯೋಜನೆ, ಆಲೋಚನೆ, ಜಾಗೃತಿ ಮುಖ್ಯವಾಗಿರುತ್ತೆ. ಹಣಕಾಸು ಈ ವಾರ ಸ್ವಲ್ಪ ಟೈಟ್ ಇರುತ್ತೆ. ಅಂದರೆ ಒಂದು 1,000 ರೂಪಾಯಿ ಆದಾಯ ಬಂದರೆ 10,000 ಖರ್ಚಿಗೆ ದಾರಿ ಮಾಡಿಕೊಡುತ್ತೆ. ಸಾಲ ಮಾಡಲೇಬೇಕಾದಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುತ್ತೆ. ಅಂತಿಮ ನಿರ್ಧಾರ ನಿಮ್ಮದೇ ಇರುತ್ತೆ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಈ ವಾರ ಸ್ವಲ್ಪ ತಲೆನೋವು, ಅರೆದಲೆ ಶೂಲೆ ಇರ್ಬೋದು, ಮೈಗ್ರೇನ್, ಆಮೇಲೆ ಈ ಗಂಟಲಿಗೆ ಸಂಬಂಧಪಟ್ಟಂತಹ ಇರಿಟೇಷನ್ಗಳು, ಕಿವಿ ನೋವು, ಸ್ವಲ್ಪ ಈ ರೀತಿಯಾದಂತಹ ಕತ್ತು ನೋವು ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ನೀವು ಅದರ ಬಗ್ಗೆ ಜಾಗೃತೆಯಾಗಿರಬೇಕಾಗತ್ತೆ. ತಕ್ಷಣ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತಂದರೆ ಈ ವಾರ ಡಿಸಿಪ್ಲಿನ್ ಜಾಸ್ತಿ ಆಗುತ್ತೆ. ಇಲ್ಲ, ನಾನು ಇದನ್ನು ಸ್ಟಡಿ ಮಾಡಿಬಿಟ್ಟೆ, ನಾನು ಹೇಳ್ತೀನಿ, ಆಮೇಲೆ ನಾನು ಊಟ ಮಾಡ್ತೀನಿ, ಆಮೇಲೆ ನಾನು ರೆಸ್ಟ್ ತೊಗೋತೀನಿ, ಈ ರೀತಿಯಾದಂಥ ಡಿಸಿಪ್ಲಿನ್ ಬರುತ್ತೆ. ಅದು ಒಳ್ಳೆಯದಂತ ಹೇಳ್ಬೋದು. ಅದೇ ರೀತಿ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಸಿ ಗ್ರೀನ್ ಮತ್ತು ಯೆಲ್ಲೋ ನಿಮ್ಗೆ ಬರುತ್ತೆ. ನಂಬರ್ 3 ಮತ್ತು ನಂಬರ್ 7 ಈ ಸಂಖ್ಯೆಗಳು ನಿಮಗೆ ಆಗಿ ಬರುತ್ತೆ. ಮತ್ತು ಗುರುವಾರ ಲಕ್ಕಿ ಇರುತ್ತೆ. ನಾರ್ತ್ ಈಸ್ಟಿಂದ
ನಿಮಗೆ ಈಶಾನ್ಯ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಮೀನ್ ರಾಶಿಯವರು ನಿಮ್ಮ ಕೆಲಸಕ್ಕೆ ಹೊರಟಾಗ ಮನೆಯಿಂದ ಈಶಾನ್ಯ ದಿಕ್ಕಿಗೆ 2 ಹೆಜ್ಜೆ ಹಾಕಿ ನಂತರ ಕೆಲಸಕ್ಕೆ ಹೋಗೋದ್ರಿಂದ ಬಹಳ ಶುಭ. ಮತ್ತು ವಿಷ್ಣು ಬೃಹಸ್ಪತಿಯರ ಆರಾಧನೆ ಬಹಳ ಶುಭ. ವೀಕ್ಷಕರೇ, ನಾನು ಈ ಸಂಚಿಕೆಯ ಆರಂಭದಲ್ಲೇ ಹೇಳಿದ್ದೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಅಂತ. ಅದನ್ನು ಕೇಳಿದ ತಕ್ಷಣ ನೀವು ಉತ್ತರಿಸುವಂತಹ ದಿನಾಂಕ ಮತ್ತು ಸಮಯವನ್ನು ಅದರಲ್ಲಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಗುರುಗಳೇ, ನಾನು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಇದು, ಈ ಡೇಟ್ಗೆ ನೋಡಿದೆ, ಈ ಟೈಮ್ಗೆ ನೋಡಿದೆ ಅಂಥೇಳಿ ಯಾರು ಫಸ್ಟ್ ಆನ್ಸರ್ ಮಾಡ್ತೀರಿ ಅವರಿಗೆ ಒಂದು ಮೆಗಾ ಬಹುಮಾನ ಇರುತ್ತೆ. ಆ ಬಹುಮಾನವನ್ನು ನಾವು ನಮ್ಮ ಸ್ಟುಡಿಯೋಗೆ ಕರೆಸಿ ಆ ವಿನ್ನರ್ಗೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಆ ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಒಂದು ತಿಂಗಳ ಹಿಂದೆ ಒಂದು ಪಾಡ್ಕಾಸ್ಟನ್ನು ಮಾಡಿದ್ವಿ. ಅದರಲ್ಲಿ ಒಬ್ಬ ದಂಪತಿಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ದರು. ಅವರು ಏನನ್ನು ಹೇಳಿದರು ಅಂತಂದರೆ, ಗುರುಗಳೇ, ಇವತ್ತು ಯಾಕೆ ನಾವು ಬೆಳಕಾಯಿತು, ನಾವು ಬೆಳಕಿಂಡಿಯ ಬೆಳಕನ್ನು ನೋಡಿ ಹತ್ತಿದ್ದೀವಿ ಅಂತ ಆ ಪಾಡ್ಕಾಸ್ಟಲ್ಲಿ ಆ ಲೈನನ್ನು ಯೂಸ್ ಮಾಡಿದ್ದಾರೆ. ಹಾಗಾದರೆ ಆ ದಂಪತಿಗಳು ಯಾವ ಊರಿನವರು, ಯಾವ ಊರಿನಿಂದ ಬಂದಿದ್ದರು ಅನ್ನೋದನ್ನು ಆ ದಂಪತಿಗಳ ಊರ ಹೆಸರನ್ನು ಮೆನ್ಷನ್ ಮಾಡಿ ಕಮೆಂಟಲ್ಲಿ ಸರಿಯಾದ ಕಮೆಂಟ್ ಮಾಡಿ. ನೀವು ಉತ್ತರಿಸುವಂಥ ಡೇಟು ಟೈಮನ್ನು ಮೆನ್ಷನ್ ಮಾಡಿದರೆ ಮೊದಲ ಬಹುಮಾನ ನಿಮಗೆ ಹೋಗುತ್ತೆ. ಆದರೆ ಅವನ್ನೆಲ್ಲ ನಾವು ಪರಿಗಣನೆಗೆ ತಗೋತೀವಿ. ಸುಮಾರು ಲಕ್ಷಾಂತರ ಜನ ಉತ್ತರ ಕೊಟ್ಟರು ಕೂಡ ಫಸ್ಟ್ ಯಾರು ಉತ್ತರ ಕೊಟ್ಟಿರ್ತಾರೆ ಅವ್ರನ್ನ ಸ್ಟುಡಿಯೋಗೆ ಕರೆಸಿ ಮೆಗಾ ಬಹುಮಾನ ಕೊಡ್ತೀವಿ. ಆ ಪಾಡ್ಕಾಸ್ಟ್ ನಿಮಗೆ ಬೇಕು ಅಂತಂದರೆ 1 ತಿಂಗಳ ಒಳಗಡೆ ಪಾಡ್ಕಾಸ್ಟ್ ಏನು ಅಪ್ಲೋಡ್ ಆಗಿರುತ್ತೆ ಅದನ್ನು ನೋಡಿ. ಆ ಡೈಲಾಗನ್ನು ಇನ್ನೊಂದು ಸಲ ಹೇಳ್ತೀನಿ. ಆ ದಂಪತಿಯಲ್ಲಿ ಆ ಯಜಮಾನ್ರು ಏನು ಹೇಳಿದ್ದಾರೆ ಅಂದರೆ, ಗುರುಗಳೇ, ನಾವು ಇವತ್ತು ಯಾಕೆ ಬೆಳಕಾಯಿತು, ಬೆಳಕಿಂಡಿಯ ಬೆಳಕನ್ನು ನೋಡಿ ಹತ್ತಿರುವಂಥ ದಿನಗಳಿದೆ ಅಂತ ಅವರು ಹೇಳಿದ್ದಾರೆ. ಆ ಪಾಡ್ಕಾಸ್ಟ್ ನೋಡಿ. ಹಾಗಾದರೆ ಅವರು ಯಾವ ಊರವರು ಅನ್ನೋದನ್ನು ಅವರು ಹೇಳಿದ್ದಾರೆ. ಜೊತೆಗೆ ಥಂಬ್ನೇಲಲ್ಲೂ ಕೂಡ ಇದೆ, ಅವ್ರ ಊರನ್ನು ಮೆನ್ಷನ್ ಮಾಡಿ ಅವ್ರ ಊರಿನ ದಂಪತಿಗಳಂತ ಹೇಳಿದ್ದೀವಿ. ಆ ಊರಿನ ಹೆಸರನ್ನು ಟೈಪ್ ಮಾಡಿ ಬಹುಮಾನ ಗೆಲ್ಲಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಶೇಷವಾದಂತಹ ಮಂತ್ರವನ್ನು ಹೇಳಬೇಕಾಗತ್ತೆ. ಓಂ ಬ್ರಂ ಬೃಹಸ್ಪತಯೇ ನಮಃ, ಓಂ ಬ್ರಂ ಬೃಹಸ್ಪತಯೇ ನಮಃ ಮಂತ್ರವನ್ನು ಬೆಳಗ್ಗೆ 108 ಸಾರಿ, ಸಾಯಂಕಾಲ 108 ಸಾರಿ ಹೇಳೋದ್ರಿಂದ ಗುರುವಿನ ಸಂಪೂರ್ಣ ಪ್ರಮಾಣದ ಒಂದು ಆಶೀರ್ವಾದ ನಿಮಗಾಗತ್ತೆ. ವೀಕ್ಷಕರೇ, ಅದೇ ರೀತಿ ಶ್ರಾವಣ ಮಾಸದಲ್ಲಿ ಇನ್ನೂ ಒಂದು ರೆಮಿಡಿ ಇದೆ, ಹೇಳ್ತೀನಿ. ಶ್ರಾವಣ ಮಾಸದಲ್ಲಿ ನಾವು ಬರುವಂತಹ ಶ್ರಾವಣ ಸೋಮವಾರ, ಶ್ರಾವಣ ಶುಕ್ರವಾರ, ಅದಕ್ಕೆ ನಾವು ಸಂಪ ಶುಕ್ರವಾರ ಅಂತ ಹೇಳ್ತೀವಿ, ಸಂಪ ಶನಿವಾರ ಅಂತ ಹೇಳ್ತೀವಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ, ಮತ್ತು ನಮಗೆ ನೂಲ ಹುಣ್ಣಿಮೆ ಇದೆ, ರಕ್ಷಾಬಂಧನ ಇದೆ, ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ. ಈ ಎಲ್ಲ ಸಂದರ್ಭಗಳಲ್ಲಿಯೂ ನಾವು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಲಕ್ಷ ಸಂಖ್ಯೆಯಲ್ಲಿಟ್ಟು ಸಿದ್ಧಿ ಪೂಜೆ ಮಾಡ್ತಾ ಇದ್ದೀವಿ. ನಿಮಗೂ ಬೇಕು ಅಂತಂದರೆ ತಕ್ಷಣ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯವರ ಹೆಸರನ್ನು ಕೊಡಿ. ಈ ಶ್ರಾವಣ ಮಾಸದ ಸಂಪ ಶುಕ್ರವಾರ, ಸಂಪ ಶನಿವಾರ, ವರಮಹಾಲಕ್ಷ್ಮಿ ಹಬ್ಬದ ದಿನ, ಶ್ರಾವಣ ಸೋಮವಾರದ ದಿನ ಸಿದ್ಧಿಯಾಗುವಂತಹ ಶ್ರೀಚಕ್ರ ಯಂತ್ರವನ್ನು ನೀವು ಮನೆಗೆ ತರಿಸಿದರೆ ನಿಮ್ಮ ಬಾಳಿನಲ್ಲಿರುವಂಥ ಸಕಲ ಸಂಕಷ್ಟಗಳು ಮಂಜಿನಂತೆ ಕರಗುತ್ತೆ. ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. ವರ್ಷದೊಳಗಡೆ ಅಪಾರ ಶ್ರೀಮಂತರಾಗ್ತೀರಿ. ಬುಕ್ ಮಾಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ನಿಮ್ಮ ಹೆಸರು, ನಿಮ್ಮ ಮನೆಯವರ ಹೆಸರನ್ನು ಕೊಡಿ. ಮಿಕ್ಕಿದ್ದನ್ನು ನಮ್ಮ ತಂಡಕ್ಕೆ ಬಿಡಿ. ನನ್ನ ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸಿದ್ಧಿ ಪೂಜೆ ಆಗುತ್ತೆ. 30 ದಿನದಲ್ಲೇ ನಿಮ್ಮ ಮನೆಗೆ ಬರುತ್ತೆ. ಆ ಶ್ರೀಚಕ್ರ ಯಂತ್ರ 30 ದಿನದಲ್ಲಿ ಮನೆಗೆ ಬಂತು ಅಂತಂದರೆ ವರ್ಷದೊಳಗಡೆ ಎಲ್ಲ ಸಂಕಷ್ಟಗಳಿಂದ ಹೊರಗಡೆ ಬರ್ತೀರಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಸಂಪ ಶುಕ್ರವಾರ ಇದೆ, ವರಮಹಾಲಕ್ಷ್ಮಿ ಹಬ್ಬ ಇದೆ, ಅದರಲ್ಲಿ ಸಿದ್ಧಿ ಮಾಡಿಸ್ಕೊಂಡ್ರೆ ಭಾಗ್ಯೋದಯ, ಎಲ್ಲ ಕಷ್ಟಗಳು ಮಂಜಿನಂತೆ ಕರಗುತ್ತೆ. ವೀಕ್ಷಕರೇ, ಇನ್ನೂ ಒಂದು ರೆಮಿಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಬರುವಂತಹ ಗುರುವಾರ ಅಮ್ಮನವರ ಮಂದಿರಕ್ಕೆ, ಮಾತೆ ಮಹಾಲಕ್ಷ್ಮಿಯ ಮಂದಿರಕ್ಕಿರ್ಬೋದು, ಅಥವಾ ವಿಷ್ಣುವಿನ ಅವತಾರ ಇದ್ದ ದೇವಾಲಯದಲ್ಲಿ ಅರಿಶಿಣ 1 kg ಅರಿಶಿಣ ಪುಡಿ ಅಥವಾ 1 kg ಅರಿಶಿಣದ ಕೊಂಬನ್ನು ದಾನ ಮಾಡಿ. ಜೊತೆಗೆ 1 kg ಬಾಳೆಹಣ್ಣು, 5 ರೀತಿಯ ಹಳದಿ ಹೂಗಳು ಮತ್ತು 1 ಹಳದಿ ಬಣ್ಣದ ಬಟ್ಟೆ, ಇವನ್ನ ದಾನ ಮಾಡೋದ್ರಿಂದ ಅಚ್ಚರಿ ರೀತಿಯಲ್ಲಿ ವಾರದಲ್ಲೇ ಶುಭ ಸಮಾಚಾರ ಬರುತ್ತೆ. ಇಷ್ಟು ಮಾಡ್ಕೊಳ್ಳಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.